ಸಿಂಧನೂರು ನಗರದಲ್ಲಿ ಇವತ್ತು ನೂತನ ರೈಲ್ವೆ ನಿಲ್ದಾಣ ಮತ್ತು ಹೊಸ ರೈಲನ್ನು ಉದ್ಘಾಟನೆ ಮಾಡುವಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಸಂಸದ ಕರಡಿ ಸಂಗಣ್ಣ ಅವರು ಭಾಗಿಯಾಗಿದ್ದರು. ಈ ಒಂದು ಕಾರ್ಯಕ್ರಮದ ಕೊನೆಯಲ್ಲಿ ಒಂದಷ್ಟು ಭಾವುಕದ ಕ್ಷಣಗಳು ಇಲ್ಲಿ ನಡೀತು ಅಂತಲೇ ಹೇಳ್ಬೋದು. ಯಾಕಂತಂದರೆ ಎಲ್ಲೋ ಒಂದು ಕಡೆ BJPಯಲ್ಲಿ ಟಿಕೆಟ್ ಕೈ ತಪ್ಪಿರೋದ್ರಿಂದ ಅವ್ರ ಕಾರ್ಯಕರ್ತರು ಕೂಡ ಇಲ್ಲಿ ಭಾವುಕರಾಗಿದ್ದಾರೆ. ಸ್ವತಃ ಈಗ ಕೊಪ್ಪಳ ಸಂಸದರಾಗಿರುವ ಕರಡಿ ಸಂಗಣ್ಣ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರಿಗೆ ಕೇಳೋಣ. ಸರ್, ಈಗ ಈ ಒಂದು ಪ್ರಸಂಗ ನೋಡಿದ್ರೆ ಇಲ್ಲಿ ಒಂದು ಭಾವುಕದ ಒಂದು ಕ್ಷಣ ಆಯಿತು ಸರ್. ಏನು ಸರ್ ಇದು ವಿಚಾರ? ಇಲ್ಲ, ಈಗ ನಮ್ಮ ಹಿರಿಯರು ಇರ್ಬೋದು, ನಮ್ಮ ರಾಜಕಾರಣಿಗಳು ಹಿರಿಯರ ಪ್ರತಾಪ್ ಪಾಟೀಲ್ ಅಂತ ಸಹೋದರು ಇರ್ಬೋದು, ಇನ್ನಿತರ ಸೀನಿಯರ್ ಯಂಗ್ ಲೀಡರ್ಸಿಗೆ ಕೂಡ ಒಂದೇನಂದ್ರೆ ಅಟ್ಯಾಚ್ಮೆಂಟ್ ಇತ್ತು ನಮಗೆ. ಅವರಿಗೆ ಹರ್ಮೇಶ್ ಸಾಲಗುಂದಂಥವ್ರು ಅಧ್ಯಕ್ಷರಾಗಿ ಕೆಲಸ ಮಾಡ್ಯಾರ, ನಿರ್ಪಾದಿ ಅಂತವರು, ಅಮರೇಗೌಡರು ಪಾಧಿಕಾರ ಅಧ್ಯಕ್ಷ, ಮಧ್ವಾಚಾರ್ ಅಂತವರು, ಹಿರೇಮಠರಂಥವ್ರು, ಭಾಳ ಜನ ನಮ್ಮ ಸಿದ್ದು ಅಂತ ಯುವ ನಾಯಕರು ಎಲ್ಲ ಒಂದು ಕುಟುಂಬದವರಾಗಿದ್ವಿ. ಈಗೇನೋ ಅವ್ರು ನಮ್ಮಿಂದ ದೂರ ಆಗ್ತಾರಂಥ ಭಾವನೆಯಿಂದ ಅವ್ರು ಭಾವುಕರಾದರು. ಹಾಗಾಗಿ ನನಗೂ ಒಂದು ಸ್ವಲ್ಪ ಭಾವುಕತೆ ಬಂದಿದೆ. ಸರ್, ಎಲ್ಲೋ ಒಂದು ಕಡೆ ಈ ಒಂದು ಕ್ಷಣಕ್ಕೆ ಮುಂದಿನ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಕೊಡ್ಬೋದಾಗಿತ್ತು. ಯಾವ ಒಂದು ವಿಚಾರದಲ್ಲಿ ಇಲ್ಲಿ ಹೈಕಮಾಂಡ್ ತಪ್ಪು ನಿರ್ಧಾರ ತಗೋತಾ ಅಥವಾ ಏನಂತ ಹೇಳಕ್ಕೆ ಮ್ಯಾಟ್ರ್ ನನಗೆ ಗೊತ್ತೇ ಇಲ್ಲ. ಅವ್ರು ಯಾವ ಕಾರಣ ಯಾವ ಮಾನದಂಡ ಇಟ್ಕೊಂಡು ಮಾಡ್ಯಾರೋ ಅವರಿಗೆ ಗೊತ್ತು. ಸೊ ನಿಮ್ಮ ಜೊತೆಗೆ ಈ ವೇದಿಕೆಯಲ್ಲಿ ಸಾಕಷ್ಟು ಜನ ಕಾರ್ಯಕರ್ತರು ಕೂಡ ಭಾವುಕರಾದ್ರು. ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಅಲ್ಲ, ಅವ್ರಿಗೆ ಹೇಳಿದ್ದೀನಿ. ಈಗೆಲ್ಲ ನಮ್ಮ ನಾಯಕರು ಅದರ ಸೆಕೆಂಡ್ ರೋ ಲೀಡರ್ ಅದನ್ನು ತುಂಬಿಸ್ತಾರೆ. ಅವರು ಏನಂದ್ರೆ ಕುಂದುಕೊರತೆ ಇರ್ಬೋದು, ಹರ್ಮೇಶ್ ನಾಯ್ಕ ಅಂತ ಹೇಳಿದ್ದೀನಿ, ಹಿರೇಮಠರು ಅಂತ, ಪ್ರತಾಪ್ ತಮ್ಮ, ಈ ಥರ ಮೌನೇಶ್ ಅಂತವರು, ಸಿದ್ದು ಅಂತವರು, ಅಮರೇಗೌಡ್ರು ಅಂತವರು, ನಿರ್ಪಾದಿ ಅಂತವರು, ಹಾಗೆ ಈಗ ಮೊನ್ನೆ ಅಧಿಕಾರ ವಹಿಸ್ಕೊಂಡಿರ್ತಕ್ಕಂಥ ಶರಣಯ್ಯ ಸೊಪ್ಪಿಮಠ ಅಂತವರು, ನಮ್ಮ ಮಲ್ಲಿಕಾರ್ಜುನ್ ಅಂತವರು, ಮತ್ತು ಇಲ್ಲಿ ಯಾರು ಅಂಬಾನಾಯ್ಕ ಅಧ್ಯಕ್ಷರು ಹೆಂಕೋಬ್ ನಾಯ್ಕ ಅಂತವ್ರು, ಅವರೆಲ್ಲ ಅದನ್ನು ತುಂಬ್ತಾರೆ. ಆ ಕೊರತೆ ಏನಿದೆ ಕಾರ್ಯಕರ್ತರು ನೋವು. ಸರ್, ಈಗ ಈ ನೋವಿನಲ್ಲಿ ಕೇಳಬಾರ್ದೋ ಇಲ್ಲ ಗೊತ್ತಿಲ್ಲ, ಒಂದು ಕ್ಷಣದಲ್ಲಿ ಮುಂದಿನ ನಡೆ ಹೆಂಗೆ ಸರ್? ನೀವು ನಿಮ್ಮ ಪಕ್ಷದಲ್ಲಿ ಇರ್ತಿರೋ ಅಥವಾ ಏನು ಸರ್ ನಿಮ್ಮ ಮುಂದಿನ ನಡೆ ಏನಂತ ಸರ್? ಹೇಳಿದ್ದೀನಿ, ನಾನು ಪಾರ್ಟಿಯಲ್ಲಿ ಇರ್ತೀನಿ ಅಂತ ಹೇಳಿದ್ದೀನಿ. ಈಗಾಗಲೇ ಕಾಂಗ್ರೆಸ್ನಿಂದ ಬುಲಾವ್ ಬಂದಿದೆ ಅನ್ನೋ ಒಂದು ಬುಲಾವ್ ಅಂತಲ್ರಿ, ಅವ್ರು ಕರ್ಟಸಿ ಕಾಲ್ ಮಾಡಿದ್ದಾರೆ. ಸೌಜನ್ಯಕ್ಕೆ ನನಗೆ ಏನಂತ ಮಾಡಿದರು, ಒಬ್ಬ ಸೀನಿಯರ್ ಇದ್ದರು, ಕೆಲಸಗಾರ ಇದ್ದರು, ನಿಮಗೆ ಯಾಕೆ ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿದ್ರು. ಅದು ನಮ್ಮ ಬ್ಯಾಡ್ ಲಕ್ ಅಂತ ಹೇಳಿದ್ವಿ. ಅದು ಬಿಟ್ಟರೆ ಏನೂ ಪ್ರಸ್ತಾಪ ಆಗಿಲ್ಲ. ಓಕೆ, ಇದು ಸಂಸದರ ಆಗಿರುವಂಥ ಕರಡಿ ಸಂಗಣ್ಣ ಅವರು ಮಾತಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಲ್ಲಿ ನೋಡಿದಾಗ ನನಗೆ ಒಂದು ಕರ್ಟಸಿಗೋಸ್ಕರ ಇಲ್ಲಿ ಕಾಲ್ ಮಾಡಿದರೆ ಹೊರತು ಕಾಂಗ್ರೆಸ್ನವರು ಬೇರೆ ಯಾವುದು ವಿಚಾರಕ್ಕಲ್ಲ. ಮತ್ತು ಈ ಒಂದು ಭಾವುಕದ ಕ್ಷಣ ಏನು ಅಂತಂದರೆ, ಕಾರ್ಯಕರ್ತರು ನಾನು ಬಿಟ್ಟು ಹೋಗ್ತಿದ್ದೀನಿ ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಅವರು ಕಣ್ಣೀರು ಹಾಕಿದ್ದಾರೆ ಅನ್ನೋ ಒಂದು ಮಾತನ್ನು ಹೇಳಿದರು. ವಿಡಿಯೋ ಜರ್ನಲಿಸ್ಟ್ ಅಬ್ದುಲ್ ಖಾದರ್ ಜೊತೆ ನೀಲ್ಕಂಠ ಸ್ವಾಮಿ, ದಿನ್ನಿ ಪವರ್ TV, ರಾಯಚೂರು.